ಈಗ ಅಖಾಡವನ್ನ ಆರಂಭಿಸೋಣ. ಇವತ್ತು ರಾಜ್ಯದಲ್ಲಿ ಡೆಂಗಿ ಹಾವಳಿ ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದು ನಮಗೆ ಗೊತ್ತೇ ಇರುವಂಥದ್ದು. ಪುಟ್ಟ ಪುಟ್ಟ ಮಕ್ಕಳು ಕೂಡ ಡೆಂಗಿಗೆ ಬಲಿಯಾಗ್ತಾ ಇರುವಂತಹ ನಿದರ್ಶನಗಳು ನಮಗೆ ಸಿಗ್ತಾ ಇದ್ದಾವೆ. ಹೊಳ್ನರಸೀಪುರದಲ್ಲಿ ವಿಶೇಷವಾಗಿ ಮಕ್ಕಳ ಸಾವು ಸಂಭವಿಸಿರುವಂತಹ ಸ್ವರೂಪವನ್ನು ಗಮನಿಸಿದಾಗ ಅಥವಾ ಗದಗದಲ್ಲೂ ಕೂಡ ಆಗಿರುವಂತಹ ರಿಪೋರ್ಟನ್ನು ಗಮನಿಸಿದಾಗ ಆ ಅಪ್ಪ ಅಮ್ಮನ ನೋವು ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಆದರೆ ಡೆಂಗಿ ಈ ಸ್ವರೂಪದಲ್ಲಿ ಏಕಾಏಕಿ ಈ ವರ್ಷ ಹೆಚ್ಚಾಗೋದಕ್ಕೆ ಏನು ಕಾರಣ ಆಯಿತು, ಸರ್ಕಾರ ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಂಡಿದೆ, ಏನು ಮಾಡಿದೆ, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಡೆಂಗಿ ಹಾವಳಿ ಹೆಚ್ಚಳ, ಇಲ್ಲಿವರೆಗೂ 7,165 ಪ್ರಕರಣ, 6 ಜನರ ಬಲಿ. ಡೆಂಗಿ ಜೊತೆ ಮಲೇರಿಯಾ, ಇಲಿಜ್ವರದ್ದೇ ಆತಂಕ. ಡೆಂಗಿ ನಿಯಂತ್ರಣ ಕೆಲಸ ಡಿಸಿ ಡಿಎಚ್ಒಗಳದ್ದು, ಮಹಾರಾಜರಲ್ಲ ಜನರ ಕೆಲಸ ಮಾಡಿ ಎಂದ ಸಿಎಂ. ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿ ಅಂತ ಆದೇಶ. ಮಾಜಿ ಸಚಿವ ಬಿಸಿ ಪಾಟೀಲ್ ಅಳಿಯ ಸೂಸೈಡ್, ರಸ್ತೆ ಬದಿ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ ಪ್ರತಾಪ್. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಬಳಿ ಆತ್ಮಹತ್ಯೆ. ರಾಜ್ಯದಲ್ಲಿ ಮುಂದುವರಿದ ಮಳೆ ಆರ್ಭಟ, ಕರಾವಳಿ ಸೇರಿ ಹಲವೆಡೆ ಭಾರೀ ವರ್ಷಧಾರೆ. ಅತ್ತ ವರುಣಾರ್ಭಟಕ್ಕೆ ಮುಳುಗಿದ ಅರ್ಧ ಮಹಾರಾಷ್ಟ್ರ. ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ, ಪ್ರಧಾನಿಗೆ ಭಾರತೀಯರಿಂದ ಅದ್ಧೂರಿ ಸ್ವಾಗತ. ಇತ್ತ ಮಣಿಪುರ, ಅಸ್ಸಾಂ ಸಂತ್ರಸ್ತರ ಜೊತೆ ರಾಹುಲ್ ಚರ್ಚೆ.